ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಕೊತ್ತಂಬರಿ ಸೊಪ್ಪಿನ ಹುಳಿಯನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫ್ಲೇವರ್ ಅಂತೂ ಕೊತ್ತಂಬರಿ ಸೊಪ್ಪು ಹೈಲೈಟ್ ಆಗಿರುತ್ತೆ. ಈ ಒಂದು ಹುಳಿಯನ್ನ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ, ಹಬ್ಬಗಳಿಗೆ ಫಂಕ್ಷನ್ಗಳಿಗೆ ಬೇಗ ಅನ್ನ ಒಂದು ಮಾಡ್ಕೊಂಡ್ರೆ, ಗೊಜ್ಜು ಕಲಿಸ್ಕೊಂಡ್ರೆ ನಿಮಗೆ ಈ ಒಂದು ಕೊತ್ತಂಬರಿ ಸೊಪ್ಪಿನ ಹುಳಿಯನ್ನ ರೆಡಿಯಾಗಿ ಹೋಗ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪಿನ ಹುಳಿಯನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಮೆಣಸು ಹಾಕೊಂಡಿದ್ದೀನಿ. ಇವೆರಡು ಸಿಡಿತಿದೆ. ಹಾಗೆ 1 ಉಂಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, 20 ಇದೆ. ಅದ್ರ ಜೊತೆಯಲ್ಲೇ 4 ರಿಂದ 5 ಹಸಿಮೆಣಸಿನಕಾಯಿ, 2 ಒಣಗಿದ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಇವಿಷ್ಟನ್ನು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿದು ಹಸಿ ಘಮ ಹೋಗಲಿ. ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ 1 ಟೀ ಸ್ಪೂನ್ ಬಿಳಿ ಎಳ್ಳು. ಇಲ್ಲಿ ನಾನು ಅನ್ಪಾಲಿಶ್ಡ್ ಎಳ್ಳನ್ನ ಉಪಯೋಗಿಸ್ತಾ ಇದ್ದೀನಿ. ಅದು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. 2 ಗರಿ ಕರಿಬೇವಿನ ಸೊಪ್ಪು, ಜೊತೆಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು. ಹಿಡಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 1 ಹಿಡಿ ಇದೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗೆ ಹಾಕೊಳ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ತೀನಿ. ನೀರೇನು ಹಾಕಬಾರ್ದು, ಹಾಗೆ ರುಬ್ಬಬೇಕು. ಜಾಸ್ತಿ ಕ್ವಾಂಟಿಟಿ ಇದ್ದರೆ ಹಾಗೆ ರುಬ್ಕೋಬೋದು. ಸ್ವಲ್ಪ ಕ್ವಾಂಟಿಟಿ ಏನಾದರೂ ಇದ್ದರೆ ಒಂದೊಂದ್ಸಲ ಮಿಕ್ಸರ್ ಬ್ಲೇಡ್ಗೆ ಅದು ಸಿಗೋದಿಲ್ಲ. ಅಂಥ ಟೈಮಲ್ಲಿ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ರುಬ್ಕೋಬೋದು. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಅದೇ ಬಾಣಲಿ ಒಳಗಡೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 3 ರಿಂದ 4 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಳ್ಳೋಣ. ಬೇಕಿದ್ರೆ ನಿಮಗೆ ಕ್ರಿಸ್ಪಿಯಾಗಿರಬೇಕು ಅಂತ ಅಂದರೆ ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೆಪ್ರೇಟ್ ಎತ್ತಿಟ್ಕೋಬೋದು. ನಾನಿಲ್ಲಿ ಹಾಗೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜ 1/4 ಭಾಗ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಹಸಿಮೆಣಸಿನ್ಕಾಯಿ 2, ಗುಂಟೂರು ಮೆಣಸಿನ್ಕಾಯಿ 2 ಮುರಿದ್ಬಿಟ್ಟು ಹಾಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಅರ್ಧ ಸೀಳಿದ್ದೀನಿ. ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು, ತುಂಬ ಅಗಲ ಇರೋದ್ರಿಂದ ಹೀಗೆ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ರುಬ್ಬಿರೋಂಥ ಮಿಶ್ರಣ ಹಾಕೊಳ್ತೀನಿ. ಬ್ಲೈಂಡ್ ಯಾರಾದರೂ ಹಾಕೊಳ್ಳೋ ಅಂಥವ್ರು ಇದ್ದರೆ ಈ ಟೈಮಲ್ಲಿ ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕೊಂಡ ನಂತರ ಆನ್ ಮಾಡ್ಕೊಳ್ಳಿ. ರುಬ್ಬಿರೋ ಅಂಥ ಮಿಶ್ರಣ ಹಾಕ್ಕೊಂಡು ಇದನ್ನು ಬಾಡಿಸ್ಕೋಬೇಕು ಚೆನ್ನಾಗಿ. ರುಬ್ಬಿರೋ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನ್ ಅಷ್ಟು ಎಳ್ಳು ಹಾಕ್ಕೊಳ್ತೀನಿ. ಈ ಥರ ಒಂದು ಒಗ್ಗರಣೆಗೆ ಎಳ್ಳು ಹಾಕ್ಕೊಳ್ಳೋದ್ರಿಂದ ಅದ್ರ ಟೇಸ್ಟು ಇನ್ನಷ್ಟು ರುಚಿಯಾಗಿರುತ್ತೆ. ಬಾಯಿಗೆ ಒಂಚೂರು ಎಳ್ಳು ಸಿಗ್ತಾ ಇದ್ದರೆ. ನೀವು ಸ್ಟಾರ್ಟಿಂಗ್ಗೆ ಏನಾದರೂ ಸಾಸಿವೆ ಕಡಲೆಬೇಳೆ ಹಾಕೋ ಟೈಮಲ್ಲಿ ಹಾಕ್ಬಿಟ್ರೆ ತುಂಬಾ ಸೀದೋದಂಗೆ ಆಗ್ಬಿಡುತ್ತೆ. ಅದಕ್ಕೆ ಈ ಒಂದು ರುಬ್ಬಿರೋ ಮಿಶ್ರಣ ಹಾಕೊಳ್ತೀರಲ್ಲ, ಅದಕ್ಕಿಂತ ಮುಂಚೆ ಅಥವಾ ಅದು ಹಾಕೊಳ್ಳೋ ಟೈಮಲ್ಲಿ ಹಾಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1/4 ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನ್ ಅರಶಿನ, ಜೊತೆಗೆ ಹುಣಸೆ ಹಣ್ಣಿನ ರಸ, 1 ಮೀಡಿಯಮ್ ಸೈಜು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತೊಗೊಂಡು ಅದರದ್ದು ರಸ ತೆಗೆದಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಹಾಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಬಿಡೋವರೆಗೂ ಈ ಒಂದು ಗೊಜ್ಜನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಳ್ಳೆ ಘಮ ಬರ್ತಾ ಇದೆ, ಕುದೀತಾ ಇರೋ ಅಂಥದ್ದು. ಮೇಲೆಲ್ಲ ಎಣ್ಣೆ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಳ್ತಿದ್ರೇ ಗೊತ್ತಾಗ್ತಾ ಇದೆ, ಸೈಡಿಗೆ ಬರ್ತಾ ಇದೆ ಈ ಗೊಜ್ಜೆಲ್ಲ. ನಾನು ಇಲ್ಲಿ ಮಾಡಿರೋ ಅಂಥ ಗೊಜ್ಜು ಬಂದು ಅರ್ಧ kg ಅಕ್ಕಿಗೆ ಅನ್ನ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ಅನ್ನ ಅಷ್ಟಕ್ಕೆ ಗೊಜ್ಜು ಮಾಡಿದ್ದೀನಿ. ನಾನು ಸ್ವಲ್ಪ ಅನ್ನಕ್ಕೆ ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಅರ್ಧ ಗೊಜ್ಜನ್ನ ಎತ್ತಿಟ್ಬಿಡ್ತೀನಿ. ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ. ಅರ್ಧ ಗೊಜ್ಜನ್ನ ಎತ್ತಿಟ್ಟಿದ್ದೀನಿ ಒಂದು ಬೌಲಲ್ಲಿ. ಇಲ್ಲಿ ಉಳಿದಿರೋ ಅಂಥ ಅರ್ಧ ಗೊಜ್ಜಿಗೆ 1/4 kg ಅಷ್ಟು ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಅಂದರೆ 1 ಕಪ್ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಹುಡುಗುಡಿಯಾಗಿ. ಸಾಫ್ಟಾಗಿರೋರು, ಸಾಫ್ಟಾಗಿ ಅನ್ನ ಬೇಕು ಅನ್ನೋರು ಸಾಫ್ಟಾಗಿ ಕೂಡ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಸ್ವಲ್ಪ ಹಾಕಿರೋದ್ರಿಂದ ಮಿಕ್ಸ್ ಮಾಡಿದ ನಂತರ ಉಪ್ಪು ನೋಡಿಕೊಂಡು ಹಾಕೋಬೋದು. ಇಲ್ಲಾಂದರೆ ಗೊಜ್ಜು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಗೊಜ್ಜು ಕೂಡ ಹಾಕೋಬೋದು. ಬಿಸಿ ಇರೋದ್ರಿಂದ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಕೊನೆಯಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಉಪ್ಪು ಕಮ್ಮಿ ಅನ್ನಿಸ್ತು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಗೊಜ್ಜೆಲ್ಲ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ ನಾನು ಹೇಳಿರೋ ಅಂಥ ಕ್ವಾಂಟಿಟಿಗೆ.
ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ಲೇವರ್ ಅಂತೂ ಕೊತ್ತಂಬರಿ ಸೊಪ್ಪುದು ಸಕ್ಕತ್ತಾಗಿದೆ. ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡು ಮಾಡ್ಕೋಬೋದು. ಟೇಸ್ಟ್ ಅಂತೂ ಎಷ್ಟು ತುಂಬ ಚೆನ್ನಾಗಿದೆ ಗೊತ್ತಾ. ತಿಂತಾ ಇದ್ದರೆ ಈ ಒಂದು ಮಳೆಗೆ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಆಸೆ ಆಗ್ತಾ ಇದೆ. ಎಲ್ಲ ಚೆನ್ನಾಗಿ ಇವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೂ ಒಂದು ಸಲ ಕಲಿಸ್ಬೋದು. ಅಷ್ಟು ಗೊಜ್ಜನ್ನ ನಾನು ಒಂದು ಬೌಲಲ್ಲಿ ಎತ್ತಿಟ್ಟಿದ್ದೀನಿ. ಇನ್ನೊಂದು ಸಲ ರೈಸ್ ಮಾಡಿಕೊಂಡು ಇನ್ನೊಂದಿಬ್ರಿಗಾಗೋಷ್ಟು ಕಲಿಸ್ಕೋಬೋದು. ಬಿಸಿ ಬಿಸಿ ಕೊತ್ತಂಬರಿ ಸೊಪ್ಪಿನ ಹುಳಿಯನ್ನು ರೆಡಿ ಆಯಿತು ನೋಡಿ. ಮಧ್ಯ ಎಳ್ಳು ಸಿಗುತ್ತೆ, ಕಡಲೆಕಾಯಿ ಬೀಜ ಸಿಗುತ್ತೆ. ಆ ಟೇಸ್ಟೇ ಒಂದು ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಒಂಥರ ಈ ಕಡೆ ಕೊತ್ತಂಬರಿ ಸೊಪ್ಪು ಫ್ಲೇವರು ಇದೆ, ಜೊತೆ ಹುಳಿಯನ್ನದ್ದು ಟೇಸ್ಟ್ ಕೂಡ ಇದೆ. ಸಕ್ಕತ್ತಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.